ಓಕೆ, ಮೂರು ಶ್ಲೋಕ ಓದೋದ್ರಿಂದ 26 ಕ್ವಾಲಿಟೀಸ್ ಗೊತ್ತಾಗುತ್ತೆ. ಓನ್ಲಿ 3 ಶ್ಲೋಕಾಸ್. ಇಫ್ ಪಾಸಿಬಲ್, ಪ್ಲೀಸ್ ಬೈ ಹಾರ್ಟ್. ಓಕೆ, 16.1 ಯು ಕ್ಯಾನ್ ರೆಫರ್ ಟು ಯೋರ್ ಬುಕ್ ಇಫ್ ಯು ಹ್ಯಾವ್. ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಃ ತಪ ಆರ್ಜವಂ. ಓಕೆ, ಅಭಯಂ ಫಿಯರ್ಲೆಸ್ನೆಸ್ ಅಂತ ಬರೀ. ಅಂದ್ರೆ ಒಳ್ಳೆ ಕೆಲಸ ಮಾಡುವಾಗ ಹಿಂಜರಿ ಬೇಡಪ್ಪ, ಅಥವಾ ಕೆಟ್ಟ ಕೆಲಸ ಮಾಡುವಾಗ ಭಯ ಆಗ್ಬೇಕು ಅಲ್ಲಿ. ಸೊ ಏನ್ ಬರೆಯೋಣ ಅಂದ್ರೆ, ಕರೇಜ್ ಟು ಡೂ ವಾಟ್ ಈಸ್ ರೈಟ್. ಕರೇಜ್ ಟು ಡೂ ವಾಟ್ ಈಸ್ ರೈಟ್. ಸತ್ವ ಸಂಶುದ್ಧಿ. ಸತ್ವ ಸಂಶುದ್ಧಿ ಅಂದ್ರೆ ಓಕೆ, ಮಾನಸಿಕವಾಗಿ ಶುದ್ಧಿ. ಓಕೆ, ಅದಕ್ಕೇನ್ ಬರೋಣ, ಪ್ಯೂರಿಟಿ ಆಫ್ ಹಾರ್ಟ್ ಅಂತ ಬರುತ್ತೆ. ಮೀನಿಂಗ್ ಅಲ್ಲಿ ಯು ಕ್ಯಾನ್ ರೈಟ್ ಕ್ಲೀನ್ ಥಾಟ್ಸ್ ಅಂಡ್ ಇಂಟೆನ್ಷನ್ಸ್. ಒಳ್ಳೆ ವಿಚಾರಗಳು, ಒಳ್ಳೆ ಉದ್ದೇಶ. ಥರ್ಡ್ ಒನ್, ಜ್ಞಾನ ಯೋಗ ವ್ಯವಸ್ಥಿತಿ. ಬೀಯಿಂಗ್ ಫಿಕ್ಸ್ಡ್ ಇನ್ ನಾಲೆಡ್ಜ್. ಬೀಯಿಂಗ್ ಫಿಕ್ಸ್ಡ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, 4 ದಿವಸ ಮಾಡಿ ಆಮೇಲೆ ಬಿಟ್ಬಿಡೋದು ಆ ತರ ಅಲ್ಲ, ಕನ್ಸಿಸ್ಟೆಂಟ್ ಆಗಿರೋದು. ಬೀಯಿಂಗ್ ಫಿಕ್ಸ್ಡ್, ರೆಗ್ಯುಲರ್ ಅಂಡ್ ಕನ್ಸಿಸ್ಟೆಂಟ್ ಪ್ರಾಕ್ಟಿಸ್. ಜ್ಞಾನ ಯೋಗದಲ್ಲಿ ಸ್ಥಿರವಾಗಿರೋದು. ದಾನಂ, ಫೋರ್ತ್ ಒನ್. ದಾನಂ ಅಂದ್ರೆ ಚಾರಿಟಿ. ಚಾರಿಟಿ ಇನ್ ಸಿಂಪಲ್ ಮೀನಿಂಗ್ ಅಲ್ಲಿ ಕ್ಯಾನ್ ರೈಟ್ ಹೆಲ್ಪಿಂಗ್ ಅದರ್ಸ್. ಸೊ ದಾನ ಅಂದ್ರೆ ಅದು ಸಾತ್ವಿಕ ದಾನ ಅಂತಾನೆ ತಗೊಳ್ಳಿ. ದಮಃ. ದಮಃ ಅಂದ್ರೆ ಸೆಲ್ಫ್ ಕಂಟ್ರೋಲ್, ಅದಕ್ಕೆ ಇಂದ್ರಿಯ ನಿಗ್ರಹ ಅಂತಾನು ಹೇಳು. ಯಜ್ಞಶ್ಚ, ಯಜ್ಞ. ಯಜ್ಞ ಅಂದ್ರೆ ಸ್ಯಾಕ್ರಿಫೈಸ್, ಪರ್ಫಾರ್ಮಿಂಗ್ ಡ್ಯೂಟೀಸ್ ಫಾರ್ ಗಾಡ್. ಅಂದ್ರೆ ಎಲ್ಲ ಬ್ರಹ್ಮಾರ್ಪಣ ಅಂತ ಹೇಳೋದು, ಎಲ್ಲ ಕೃಷ್ಣಾರ್ಪಣ ಅಂತ. ಏನೇ ಮಾಡಿದ್ರು ಅವನಿಗೋಸ್ಕರ ಮಾಡ್ತಾ ಇರೋದು ಅಂತ ತಿಳ್ಕೊಳ್ಳೋದು. ಸ್ವಾಧ್ಯಾಯ, ಸೆಲ್ಫ್ ಸ್ಟಡಿ ಆಫ್ ಸ್ಕ್ರಿಪ್ಚರ್ಸ್. 8th ಒನ್, ತಪ, ಆಸ್ಟೆರಿಟಿ, ಸೆಲ್ಫ್ ಡಿಸಿಪ್ಲಿನ್. ತಪಸ್ಸು ಅಂದ್ರೆ ಏನು? ತಪಸ್ಸು ಅಂದ್ರೆ ಏನು? ಹೋಗಿ ಕುತ್ಕೊಂಡು ಧ್ಯಾನ ಮಾಡೋದೇ ಮಾತ್ರ ತಪಸ್ಸಲ್ಲ. ಏನ್ ಅನ್ಕೊಂಡಿರ್ತೀವೋ ಅದನ್ನ ಡಿಸಿಪ್ಲಿನ್ ಆಗಿ ಮಾಡುವಂಥದ್ದು ನಾ ತಪಸ್ಸು ಅಂತ ಕರೀತೀನಿ. ನಾನೀಗ ಸುಳ್ಳು ಹೇಳ್ಬಾರ್ದು, ಯಾವಾಗ್ಲೂ ಸತ್ಯವನ್ನೇ ನುಡಿಬೇಕು, ಅದು ಒಂದು ತಪಸ್ಸೆ. ಸೊ ನಾವು ನಮ್ದು ಏನ್ ಯೋಚನೆ ಮಾಡಿರ್ತೀವಲ್ಲ, ನಮ್ ಕಮಿಟ್ಮೆಂಟ್ಸ್ ಏನಿರುತ್ತೋ ಅದಕ್ಕೆ ಸ್ಟಿಕ್ ಆನ್ ಆಗೋದಕ್ಕೆ ತಪಸ್ಸು ಅಂತ. ಸೆಲ್ಫ್ ಡಿಸಿಪ್ಲಿನ್. 9th ಒನ್, ಆರ್ಜವಂ, ಬೀಯಿಂಗ್ ಸ್ಟ್ರೇಟ್ ಫಾರ್ವರ್ಡ್. ಮನ್ಸಲ್ಲಿ ಒಂದು, ಹೊರಗಡೆ ಇನ್ನೊಂದು, ಆತರ ಇರಬಾರ್ದು. ಏನ್ ಅನ್ಸುತ್ತೋ ಅದನ್ನ ಹೇಳ್ಬಿಡೋ ಅಂತದ್ದು. ಬೀಯಿಂಗ್ ಸ್ಟ್ರೇಟ್ ಫಾರ್ವರ್ಡ್ ಅಂದ್ರೆ ಒಳ್ಳೆ ರೀತಿಯಿಂದ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಃ ತಪ ಆರ್ಜವಂ. ಸೊ ಎಷ್ಟು ಕ್ವಾಲಿಟೀಸ್ ಕವರ್ ಆಯ್ತು ಈಗ? 9 ಕ್ವಾಲಿಟೀಸ್ ಕವರ್ ಆಯ್ತು ಒಂದೇ ಒಂದು ಶ್ಲೋಕದಲ್ಲಿ. 9 ಕ್ವಾಲಿಟೀಸ್. ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಮಃ ಯಜ್ಞ ಸ್ವಾಧ್ಯಾಯ ತಪಃ ಆರ್ಜವಂ. ಓಕೆ, 16.2. ಓಕೆ, 10th one. 16.2, second shloka. In case you have book, you can see. Ahimsa, I think you can guess, very easy. Ahimso paramo dharma. Ahimsa, non-violence, not hurting others. ನಮಗೂ ನಾವು ಹಿಂಸೆ ಮಾಡ್ಕೋಬಾರ್ದು, ಅದು ಕೂಡ ಇನ್ಕ್ಲೂಡ್ ಆಗುತ್ತೆ. ಸತ್ಯಂ, ಟ್ರೂತ್ಫುಲ್ನೆಸ್, ನಾಟ್ ಲೈಯಿಂಗ್ ಆರ್ ಸ್ಪೀಕಿಂಗ್ ಟ್ರೂತ್ ಕೈಂಡ್ಲಿ. ಕೆಲವೊಂದ್ಸತಿ ಬಿಟರ್ ಟ್ರೂತ್ ಇರುತ್ತೆ, ಅಲ್ಲ ಹೇಳ್ಬೇಕು, ಒಳ್ಳೆ ರೀತಿಯಿಂದ ಹೇಳಬೇಕು. ಅಕ್ರೋಧ, ಫ್ರೀ ಫ್ರಮ್ ಆಂಗರ್ ಆರ್ ಸ್ಟೇಯಿಂಗ್ ಕಾಮ್. ತ್ಯಾಗ, ಮತ್ತೆ ತ್ಯಾಗದಲ್ಲಿ ಏನಾಗುತ್ತೆ ಅಂದ್ರೆ ವಿ ವಿಲ್ ಲೀವ್ ಕರ್ಮ ಫಲಗಳನ್ನ ಬಿಟ್ಬಿಡ್ತೀವಿ, ಕರ್ಮ ಫಲದ ಆಸೆನ ಬಿಟ್ಬಿಡ್ತೀವಿ. ನೆಕ್ಸ್ಟ್ ಶಾಂತಿ, 14th one. ಪೀಸ್ಫುಲ್ನೆಸ್, 15th one. ಅಪೈಶುನಂ, ಅವಾಯ್ಡಿಂಗ್ ಫಾಲ್ಟ್ ಫೈಂಡಿಂಗ್, ಬೇರೆಯವರಲ್ಲಿ ದೋಷವನ್ನ ಹುಡುಕೋದು. ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್, ಯಾವಾಗ್ಲೂ ಮಾಡ್ತಾ ಇರ್ತೀವಿ.
Bhuteshu daya. Bhuteshu daya. Compassion for all living beings. Aloluptvam. Next, aloluptvam, 17th one. Freedom from greed. Contentment anta bari. Truptanagirodu. Next, 18th one. Mardavam. Gentleness. Being soft. Soft and kind. Hri. H-R-I. Modesty or humility, decency. Achapalam, 20th one, achapalam, being fixed ಅಥವಾ absence of restlessness ಅಂತ ಹೇಳ್ಬೋದು. ಸೆಕೆಂಡ್ ಶ್ಲೋಕ ಅಹಿಂಸಾ ಸತ್ಯಂ ಅಹಿಂಸಾ ಸತ್ಯಂ ಅಕ್ರೋಧಃ ತ್ಯಾಗಃ ಶಾಂತಿರಪೈಶುನಂ ದಯಾ ಭೂತೇಷು ಅಲೋಲುಪ್ತ್ವಂ ಮಾರ್ದವಂ ಹಿ ಅಚಾಪಲಂ. So these are next few qualities. 20th cover it. Next 21st, 16.3. Tejah Kshama Dhritihi Shaucham Adroha Natimanita Bhavanti Sampadam Daivim Abhijatasya Bharata. Okay. Tejaha spiritual strength ಅಥವಾ ಪಾಸಿಟಿವ್ ಎನರ್ಜಿ ಅಂತ. ಒಳ್ಳೆ ತೇಜಸ್ ಇದೆ ಮುಖದಲ್ಲಿ ಅಂದ್ರೆ ಪಾಸಿಟಿವ್ ಎನರ್ಜಿ ಬರುತ್ತೆ, ನೋಡಿದ ತಕ್ಷಣ ಒಳ್ಳೆ ಪಾಸಿಟಿವ್ ಎನರ್ಜಿ. ಕ್ಷಮ, ಫಾರ್ಗಿವ್ನೆಸ್. ಧೃತಿ, ಡಿಟರ್ಮಿನೇಷನ್ ಅಂದ್ರೆ ಡಿಟರ್ಮಿನೇಷನ್ ಆರ್ ಪರ್ಸಿವರೆನ್ಸ್ ಇನ್ ಗುಡ್ ಆಕ್ಷನ್ಸ್. ಶೌಚಂ, ಕ್ಲೀನ್ಲಿನೆಸ್. ಅದ್ರೋಹ, ದ್ರೋಹ ಮಾಡದೇ ಇರೋದು, ಅದ್ರೋಹ, not cheating. ನಾತಿ ಮಾನಿತ, ಆಬ್ಸೆನ್ಸ್ ಆಫ್ ಆರಗೆನ್ಸ್ ಅಂತ ಬರುತ್ತೆ. ಏನೋ ಒಂದು ಕೆಲಸ ಮಾಡಿರ್ತೀವಿ, ಆ ಕೆಲಸ ನಮ್ಮಿಂದ ಆಯ್ತು, ಬೇರೆಯವ್ರು ನಮಗೋಸ್ಕರ ಅದಕ್ಕೆ ರೆಸ್ಪೆಕ್ಟ್ ಕೊಡ್ಲಿ ಅಂತ ಆ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು, ನಾತಿ ಮಾನ್ಯತ. ಸೊ 16.1, 16.2, 16.3, 3 ಶ್ಲೋಕಾಸ್ ಆರ್ ಡಿವೈನ್ ಕ್ವಾಲಿಟೀಸ್.